ನಮಸ್ಕಾರ ಸ್ನೇಹಿತರೆ. ನಿಮ್ಮ ಶತ್ರುಗಳು ಮತ್ತು ನಿಮ್ಮ ಮುಂದಿರುವ ಸವಾಲುಗಳು ನಿಮ್ಮನ್ನು ನೋಡಿ ಬೆರಗಾಗಬೇಕಾ? ಹಾಗಾದರೆ ಹನುಮಂತನ ಜೀವನದ ಈ ಒಂದು ಘಟನೆಯನ್ನು ನೀವು ಅರ್ಥ ಮಾಡಿಕೊಳ್ಳಲೇಬೇಕು. ರಾಮಾಯಣದ ಯುದ್ಧದ ಸಮಯದಲ್ಲಿ ಲಕ್ಷ್ಮಣನ ಪ್ರಾಣ ಉಳಿಸಲು ಹನುಮಂತನಿಗೆ ಸಂಜೀವಿನಿ ಗಿಡಮೂಲಿಕೆಗಳನ್ನು ತರಲು ಹೇಳಲಾಗುತ್ತದೆ. ದ್ರೋಣಗಿರಿ ಪರ್ವತಕ್ಕೆ ಹೋದ ಹನುಮಂತನಿಗೆ ಅಲ್ಲಿ ಸಾವಿರಾರು ಗಿಡಗಳಲ್ಲಿ ಸಂಜೀವಿನಿ ಯಾವುದು ಎಂದು ಗುರುತು ಸಿಗಲು ಸಾಧ್ಯವಾಗುವುದಿಲ್ಲ. ಆದರೆ ಹನುಮಂತ ಅಲ್ಲಿ ಸೋತು ಕೈಚೆಲ್ಲಿ ಕುಳಿತುಕೊಳ್ಳಲಿಲ್ಲ ಅಥವಾ ನನಗೆ ಗಿಡ ಸಿಗಲಿಲ್ಲ ಎಂದು ಬರಿಗೈಯಲ್ಲಿ ಮರಳಲಿಲ್ಲ. ಬದಲಾಗಿ ಇಡೀ ಪರ್ವತವನ್ನೇ ಒತ್ತು ತಂದ. ಅಂದರೆ ಗುರಿ ತಲುಪಲು ಹನುಮಂತ ಯಾವುದೇ ನೆಪವನ್ನು ಹುಡುಕಲಿಲ್ಲ. ಇವತ್ತು ನಾವು ಒಂದು ಸಣ್ಣ ಸಮಸ್ಯೆ ಎದುರಾದರೂ ನನ್ನಿಂದ ಸಾಧ್ಯವಿಲ್ಲ ಎಂದು ಅರ್ಧಕ್ಕೆ ಕೈಬಿಡುತ್ತೇವೆ. ಆದರೆ ಹನುಮಂತ ನಮಗೆ ಕಲಿಸೋದು ಇದನ್ನೇ. ಯಶಸ್ಸು ಬೇಕೆಂದರೆ ಕಾರಣಗಳನ್ನು ನೀಡೋದನ್ನು ನಿಲ್ಲಿಸಿ. ನಿಮ್ಮ ಕಷ್ಟಕ್ಕಿಂತ ನಿಮ್ಮ ಗುರಿ ಮತ್ತು ಶ್ರದ್ಧೆ ದೊಡ್ಡದಾಗಿರಲಿ. ನಿಮ್ಮ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ. ನೀವು ಒಂದು ಪರಿಹಾರವಾಗಿ ಬೆಳೆಯಿರಿ. ಹನುಮಂತನ ಈ ಸಾಹಸ ಮತ್ತು ಶಕ್ತಿ ನಿಮಗೆ ಸ್ಫೂರ್ತಿಯಾಗಲಿ. ಹೆದರಬೇಡಿ, ಹನುಮಂತನಂತೆ ಮುನ್ನುಗ್ಗಿ. ಈ ಮಾತು ನಿಮ್ಮಲ್ಲಿ ಧೈರ್ಯ ತುಂಬಿಸಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಪ್ಪದೆ ಜೈ ಹನುಮಾನ್ ಎಂದು ಕಾಮೆಂಟ್ ಮಾಡಿ.